ಪಾಪುಗೆ ಆಯಿಲ್ ಮಸಾಜ್ ನಡೀತಾ ಇದೆ. ಇಟ್ಸ್ ಅನ್ಬಾಕ್ಸಿಂಗ್ ಟೈಮ್. ದಿನ ಒಂದಲ್ಲ ಇನ್ನೊಂದು ಏನಾದ್ರು ಒಂದು ಪ್ರಾಡಕ್ಟ್ಸು ಇದ್ದೇ ಇರುತ್ತೆ. ಪಾಪುಗೆ ಏನಾದ್ರು ಒಂದು ತರಿಸ್ತಾನೆ ಇರ್ತೀನಿ. ನೀವು ಪಾಪುಗೆ ಯಾವ ಮಿಲ್ಕ್ ಕೊಡ್ತೀರಾ? ಬ್ರೆಸ್ಟ್ ಮಿಲ್ಕಾ, ಫಾರ್ಮುಲಾ ಮಿಲ್ಕಾ ಅಂತ? ಏನಾಯಿತು? ಮಗು ಅಳ್ತಾ ಇದೆ. ಉಡ್ವಾಗ್ಸ್ ಕೊಡಿ. ನೀನು ಮಗು ಆಗಿದ್ದಾಗ ನಾನು ಅದನ್ನೇ ಕೊಡ್ತಾ ಇದ್ದೆ. ಬಟ್ ಇದ್ರ ಮೇಲೆ ಕುತ್ಕೊಂಡು ಏನಾದ್ರು ಬಾರ್ಬಿಕ್ಯೂ ಎಲ್ಲ ಹಾಕೋಬೇಕು ಮಕ್ಕಳು ಬಂದಾಗ ಅಂದರೆ ಸಾಕತ್ತಾಗಿರುತ್ತೆ. ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಪರವಾಗಿಲ್ಲ. ಒಂದು 3 to 4 seconds ಇಂಟ್ರೆಸ್ಟ್ ಕೊಟ್ಟು ನೋಡ್ತಾನೆ, ಆಮೇಲೆ ಬೋರ್ ಹೊಡೆದ್ಬಿಡುತ್ತೆ. ನಾನು ನ್ಯೂ ಮಾಮು ಮೇಡಮ್, ನನಗೂ 3 months ಬೇಬಿ ಇದೆ, 5 months ಬೇಬಿ ಇದೆ ಅಂತ. ನಿಮ್ಮ ಬೇಬಿನೂ ಹಿಂಗೆ ಮಾಡತ್ತಾ? ಪಾಪುಗೆ ಡೈಜೆಷನ್ ಆಗಲ್ಲ ತಿನ್ಬೇಡ, ಪಾಪುಗೆ ಅದಾಗತ್ತೆ ತಿನ್ಬೇಡ, ಪಾಪುಗೆ ಇದಾಗತ್ತೆ ತಿನ್ಬೇಡ. ನನಗೋಸ್ಕರ ಏನು ಹೇಳಲ್ಲ ನಮ್ಮಮ್ಮ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಪಾಪುಗೆ ಆಯಿಲ್ ಮಸಾಜ್ ನಡೀತಾ ಇದೆ. ಇವತ್ತು ತಲೆ ಸ್ನಾನ ಇಲ್ಲ, ಇವತ್ತು ಮೈ ಸ್ನಾನ. ನೆನ್ನೆ ತಲೆ ಸ್ನಾನ ಆಯಿತು. ಒಟ್ನಲ್ಲಿ ಕೆಳಗಡೆ ಮಲಗಿಸಿಲ್ಲ ಅವನ್ನ. ಕೈಯಲ್ಲಿ ನೀವು 1 ಗಂಟೆ ಇಟ್ಕೊಳ್ಳಿ, ಇರ್ತಾನೆ. ಕೆಳಗಡೆ ಹಾಕಂಗಿಲ್ಲ. ಎಲ್ಲಿ ಅಪ್ಪಾಜಿ ಎಲ್ಲೋದ? ಅಪ್ಪಾಜಿ ಎಲ್ಲೋದ? ದುಃಖ ಫುಲ್ ಉಕ್ಕಿ ಬಂದ್ಬಿಡತ್ತೆ ಕೆಳಗಡೆಗೆ ಹಾಕಿದ್ರೆ. ಆಯಿಲ್ ಮಸಾಜ್ ಅಂತೂ ತುಂಬ ಚೆನ್ನಾಗಿ ಮಾಡಿಸ್ಕೊಂತಾನೆ. ಅವನಿಗೆ ಆಯಿಲ್ ಮಸಾಜು, ಸ್ನಾನ ಎಲ್ಲ ಭಾಳ ಕಂಫರ್ಟಬಲ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿಸ್ಕೊಂತಾನೆ, ಒಂದು ಚೂರು ಅಳ್ದಂಗೆ. ಅವ್ನು ಒಂದೇ ಪ್ರಾಬ್ಲಮ್ ಅಂದರೆ ಆಯಿಲ್ ಮಸಾಜ್ ಆದಮೇಲೆ ಕೆಳಗಡೆ ಮಲಗಿಸ್ಬಿಡ್ತೀವಿ ಒಂದು 15 minutes. ಅದು ಅವ್ನಿಗೆ ಇಷ್ಟ ಆಗ್ತಾ ಇಲ್ಲ. ಅವನಿಗೆ ಕೈಯಲ್ಲೇ ಇರಬೇಕು. ಇದು ಒಂದು ಪ್ರಾಬ್ಲಮ್ಮು. ಹಾಲು ಕೊಟ್ಬಿಡ್ಲ ಅವ್ನಿಗೆ ಈಗಲೇ? ಕೊಡ್ತೀವಿ. ಕುಡಿಸ್ತೀನಿ ಹಂಗಾದ್ರೆ. ಆಯ್ತು, ಕುಡಿಯೋದು. ಆಯ್ತು. ತಾತ ಇಲ್ಲಿ ಮುಳಕ್ರೆ ಅಂತ ಏನ್ ಕರೀತಾರೆ? ತಾತ ಕರೀತಾ ಇರೋದು ಇಲ್ಲಿ. ನಾನೆಲ್ಲ ಕರಿತಾ ಇರೋದು ತಾತ. ತಾತ ಕರೀತಾ ಇರೋದು. ತಾತ ನೋಡಲ್ಲಿ. ಕೇಳಿಸ್ಕೊಳ್ಳೋದು ನೋಡಿ ಹೆಂಗೆ ಕೇಳಿಸ್ಕೊತಾವ್ರೆ. ನಮ್ಮ ಅಪ್ಪ ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ ಮಕ್ಕಳನ್ನ. ನಮ್ಮ ರಚ್ಚುನು ಅಷ್ಟೇ ಹಿಂಗೆ ನಮ್ಮ ಬೊವ್ವಿನ ಮಗುನೂ ಹಿಂಗೆ ಮಾತಾಡ್ಸೋರ. ಅವ್ನು ಭಾಳ ಖುಷಿ ಪಡೋನು ಹಿಂಗೆ ಅಂದ್ಬಿಟ್ರೆ. ಚೂಟಿ ಆಯ್ತಾರೆ. ನಮ್ಮ ಅಜ್ಜಿನೂ ಚೆನ್ನಾಗಿ ಮಾತಾಡ್ಸೋದು. ಸಂದೂಪ ಅಂದರೆ ಸಣ್ಣದು ಪಾಪನ ನಮ್ಮಪ್ಪ 2 ಸೇರಿಸ್ಬಿಟ್ಟು ಸಂದೂಪ ಅಂತಾರೆ. ನಮ್ಮ ರಚ್ಚುಗೂ ಹಾಗೆ ಕರಿತಾ ಇದ್ದಿದ್ದು, ಸಂದೂಪ ಅಂತ. ಈಗ ಅವ್ನಿಗೆ ಆಗಲೇ 15 ವರ್ಷ ಆಯ್ತಲ್ವಾ, ಗ್ಯಾಪ್ ಆಗೋಯ್ತಲ್ಲ. ಈಗ ಆದ್ಮೇಲೆ ನೆಕ್ಸ್ಟು ಇವನೇನ ನಮ್ಮ ಸುಶಾಂತ್ ಎಲ್ಲ ಬೆಳೆದಿದ್ದು ನಮ್ಮ ರಮ್ಯೋರ್ ಊರಲ್ಲಿ. ಅಂದರೆ ಈ ಥರ ಪೋಸ್ಟ್ ಪಾರ್ಟಮ್ ರಿಕವರಿಲೆಲ್ಲ ಒಂದು ರಮ್ಯನೂರಲ್ಲಿ ಇದ್ದಿದ್ದಲ್ವಾ, ಹಂಗಾಗಿ. ಸೊ ರಚ್ಚು ಆದಮೇಲೆ ಇವನೇ ಇವಾಗ ಇಷ್ಟು ಸಣ್ಣ ಬೇಬಿ ಕೈಗೆ ಸಿಕ್ಕಿರೋದು. ನಮ್ಮಪ್ಪ ಚೆನ್ನಾಗಿ ಎಂಜಾಯ್ ಮಾಡ್ತಾವ್ರೆ. ಇಟ್ಸ್ ಅನ್ಬಾಕ್ಸಿಂಗ್ ಟೈಮ್. ದಿನ ಒಂದಲ್ಲ ಇನ್ನೊಂದು ಏನಾದ್ರು ಒಂದು ಪ್ರಾಡಕ್ಟ್ಸು ಇದ್ದೇ ಇರುತ್ತೆ. ಪಾಪುಗೆ ಏನಾದ್ರು ಒಂದು ತರಿಸ್ತಾನೆ ಇರ್ತೀನಿ. ಪಾಪು ಹೆಸರು, ಬಟ್ ಎಸೆನ್ಷಿಯಲ್ಸೇನೆ. ಇದು ನಾನು ತರಿಸಿರೋದು ಪಾಪು ಬಟ್ಟೆ ಹಾಕಿಡಕ್ಕೆ ಅಂದ್ಬಿಟ್ಟು. ಏನದು ಪೌಚ್ಗಳ ಏನಂತ ಹೇಳ್ತಾರೆ ಗೊತ್ತಿಲ್ಲ, ಬ್ಯಾಗ್ಗಳ ಏನೋ ತರಿಸಿದೆ. ಓಪನ್ ಮಾಡೋದು ಅಂತ ಹೇಳ್ತಿದ್ದಾರೆ. ಯಾಕೆ ತಲೆಗೆ ಬರ್ತಾಯಿಲ್ಲ ಅದೇನು ಅಂತ. ಇದು ಯಾಕಡೆ ಓಪನ್ ಮಾಡ್ತಿದ್ದು. ಈ ಥರ ಬ್ಯಾಗ್ಗಳು ತರಿಸಿದೆ. ಪಾಪು ಬಟ್ಟೆ, ಒಂದು ಪಾಪುಗೆ, ಇನ್ನೊಂದು ನನಗೆ ಅಂತ. ಆ್ಯಕ್ಚುಲಿ ಇದನ್ನು ಆರ್ಡ್ರ್ ಮಾಡಿರೋದೇ ಮರ್ತ್ಬಿಟ್ಟಿದ್ದೆ ನಾನು. ಹೆಂಗಕ್ಕೆ ಇದು ಮುಂದೆ ಇಷ್ಟೇನಾ? ಒಳಗಡೆ ಹಾಕಿರ್ತಾರೆ, ಹಾಕೋದೇ ಕಷ್ಟ. ಇಲ್ಲ ಅದು ತಳ್ಳು ಸ್ಟ್ರೈಟಾಗಿ ಹೋಗಿ ಕೂರುತ್ತದೆ. ಇದು ಇನ್ನೂ ದೊಡ್ಡದು ಬಾಕ್ಸು. ಹೌದಾ? ಇದೇನಕ್ಕೆ ಮತ್ತಿದು? ಇದು ಎಲ್ಲಿಗೋ ಅದೆಲ್ಲ ಕೊಡ್ಬೇಕದು. ಇಲ್ಲೇನೋ ಐತೆ ನೋಡಿ. ಅದು ಅಷ್ಟೇ. ಆ ಕಡೆ ಈ ಕಡೆ ಒಂದು ಸಿಕ್ಕಿಬಿಟ್ಟು ಆ ಕಡೆಗೆ ಬ್ಯಾಕಿಗೆ ಕೊಡು, ಒಳಗಡೆ ತಳ್ಳು. ಹಿಂಗೆ ಅದು ಗ್ರಿಪ್ಗೆ. ಓಕೆ ಸೆಂಟರ್ ಗ್ರಿಪ್ಪಿಗೆ ಸಾಕಾ? ಚೆನ್ನಾಗಿದೆ. ಬಾಸ್ಕೆಟು ಬಟ್ಟೆ ಇಡೋಕ್ಕೆ ತರಿಸಿರೋದು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇಷ್ಟು ದೊಡ್ಡದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ದೊಡ್ಡದೇ ಇದೆ. ಇದರಲ್ಲಿ 2 ಫ್ರಂಟಲ್ಲಿ ಒಂದು ಜಿಪ್ ಬರುತ್ತೆ. ಬಟ್ಟೆ ಫಿಲ್ಲಿಂಗ್ ಮಾಡೋದಕ್ಕೆ ಮೇಲ್ಗಡೆ ಜಿಪ್ ಇದೆ ಈ ಥರ. ಇದಾಗಲೇ ಇದು 2nd ಟೈಮ್ ತರಿಸಿದ್ದು. ಮೊದಲೇ ಊರಿಗೆ ತರಿಸಿಟ್ಟಿದ್ದು. ಚೆನ್ನಾಗಿತ್ತಲ್ವನಕ್ಕೆ? ಅದು ಯೂಸ್ ಆಗುತ್ತೆ ಚೆನ್ನಾಗಿ. ಸೊ ಅದಕ್ಕೆ ನಾನು ತರಿಸ್ದೆ. ಅದು ನೋಡಿ ಲಾಸ್ಟ್ ಟೈಮು ನಾನೇ ಆರ್ಡ್ರ್ ಮಾಡಿಕೊಟ್ಟಿದ್ದೆ. ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿ ಕಳಿಸಿದ್ರು ನನಗೆ. ಚೆನ್ನಾಗಿದೆ ನೋಡು, ರಿವ್ಯೂಸ್ ಎಲ್ಲ ಚೆನ್ನಾಗಿದೆ, ಆರ್ಡ್ರ್ ಮಾಡಿಕೊಡು ಅಂತ ಮಾಡಿದ್ದೆ. ಸೊ ಅದು ನೋಡ್ಬಿಟ್ಟು ನಾನು ತರಿಸ್ದೆ. ಪಾಪು ಬಟ್ಟೆ ಇಡೋಕ್ಕೆ ಚೆನ್ನಾಗಿದೆ ಇದು ಅಂತ. ಈ ಥರ ಆ್ಯಕ್ಚುಲಿ ಭಾಳ ಈಸಿ ಇದು.
ಬಟ್ಟೆ ತೆಕ್ಕೊಳ್ಳೋಕ್ಕೆ ಇಡೋದಕ್ಕೆ. ಆಯಿತು, ಪಾಪಕ್ಕೆ ಸ್ನಾನ ಎಲ್ಲ ಮಾಡಿ ಮಲಗಿಸಿದೀವಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ನಾವು ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಪಾಪು ಎದ್ದೇಳಿಸ್ಕೊಂಡು ಅವನಿಗೂ ಹೊಟ್ಟೆ ಫುಲ್ ಕೊಟ್ಬಿಟ್ಟು ಮಲಗಿಸ್ಬಿಟ್ರೆ ಚೆನ್ನಾಗಿ ಇವತ್ತು ನಿದ್ದೆ ಮಾಡ್ತಾನೆ. ನೆನ್ನೆ ಅಂತೂ ಭಾಳ ಚೆನ್ನಾಗಿ ನಿದ್ದೆ ಮಾಡಿದ್ದ ಸ್ನಾನ ಮಾಡಿಸೋದ್ಮೇಲೆ. ಇವತ್ತು ನೋಡ್ಬೇಕು ಏನು ಮಾಡ್ತಾನೆ. ಇವತ್ತು ತಲೆ ಸ್ನಾನ ಮಾಡಿಸಿಲ್ಲ, ಇವತ್ತು ಬರೀ ಮೈಗೆ ಸ್ನಾನ ಮಾಡಿಸಿರೋದು. ನೆನ್ನೆ ತಲೆಗೆ ಸ್ನಾನ ಮಾಡಿಸಿದ್ದು. ನೋಡೋಣ, ನೆನ್ನೆ ಭಾಳ ಚೆನ್ನಾಗಿ ನಿದ್ದೆ ಮಾಡಿದ್ದ. 2 hours later 1.5 hour ನಿದ್ದೆ ಮಾಡಿ ಎದ್ದೆ. ಬೆಳಗ್ಗೆ 8:30ಗೆ ಎದ್ದಿದ್ದು 12:30 ತನಕ ಬರೀ ಕೆಲಸಗಳೇ ಆಯಿತು. ನಂದು ಪಾಪುದು ಕೆಲಸಗಳು ಹಿಂಗೆ ನೋಡಿ, ಇಡೀ ದಿನ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವಾಗ ನನಗೆ. ಬೆಳಗ್ಗೆ ಎದ್ದರೆ ರಾತ್ರಿ ಅದು ಯಾವಾಗ ಆಗುತ್ತೋ ಏನು, ಪುನಃ ರಾತ್ರಿ ಆದರೆ ಬೆಳಗ್ಗೆ ಅದು ಯಾವಾಗ ಆಗುತ್ತೋ ಏನು ಗೊತ್ತಾಯ್ತಿಲ್ಲ. ಒಂದೊಂದ್ಸರಿ ಹಗಲು ರಾತ್ರಿಗಳೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಇನ್ನು ಡೇಟ್ ಅಂತೂ ಬಿಡಿ, ನನಗೆ ಮರ್ತೇ ಹೋಗುತ್ತೆ. ಇವತ್ತು ಯಾವ ದಿನ, ಯಾವ ಡೇಟು. ಒಂದೊಂದ್ಸರಿ ನಮ್ಮ ಮನೇಲಿ ಕೇಳ್ತಾ ಇರ್ತೀನಿ, ಇವತ್ತು ಯಾವ ವಾರ, ಏನು ಡೇಟು ಅಂತ. ಪಾಪುನಿಲ್ಲಿ ಅಮ್ಮ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾರೆ, ಮಾತಾಡಿಸ್ಕೊಂಡು. ಇಲ್ಲಿ ಸುಮಾರು ಜನ ನನ್ನ ಕೇಳ್ತಾ ಇದ್ರಿ, ನೀವು ಪಾಪುಗೆ ಯಾವ ಮಿಲ್ಕ್ ಕೊಡ್ತೀರಾ, ಬ್ರೆಸ್ಟ್ ಮಿಲ್ಕಾ, ಫಾರ್ಮುಲಾ ಮಿಲ್ಕಾ ಅಂತ. ಸದ್ಯಕ್ಕೆ ನಾವು ಅವನಿಗೆ 2 ಕೊಡ್ತಾ ಇದ್ದೀವಿ. ಅವನು ಮಾಡ್ರೇಟ್ ಪ್ರೀಟರ್ಮ್ ಇದ್ದಿದ್ದರಿಂದ, ಸ್ವಲ್ಪ ಅವನು 2.5 ಕಿಲೋಗಿನ ಕಮ್ಮಿ ಇದ್ದಿದ್ದರಿಂದ ಅವನಿಗೆ ಫಾರ್ಮುಲಾ ಮಿಲ್ಕ್ನ ಸಜೆಸ್ಟ್ ಮಾಡಿದ್ರು. ಸೊ ಅವಾಗ ಬಿಗಿನಿಂಗಲ್ಲಿ ಫಾರ್ಮುಲಾ ಮಿಲ್ಕ್ ಜಾಸ್ತಿ ಕೊಟ್ಟು ಬ್ರೆಸ್ಟ್ ಮಿಲ್ಕ್ ಕಮ್ಮಿ ಕೊಡ್ತಾ ಇದ್ವಿ. ಇವಾಗ ಅವನಿಗೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಕೊಟ್ಟು ಫಾರ್ಮುಲಾ ಮಿಲ್ಕ್ನ ಕಮ್ಮಿ ಮಾಡಿದ್ದೀನಿ. ನನಗೆ ಆ್ಯಕ್ಚುಲ್ ಆಗಿ ಕಂಪ್ಲೀಟ್ ಫಾರ್ಮುಲಾ ಮಿಲ್ಕ್ನ ಸ್ಟಾಪೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಲಾಸ್ಟ್ ಯಾವತ್ತು ನಾವು ಫಾಲೋ ಅಪ್ ಹೋಗಿದ್ದು, ಯಾವುದಕ್ಕೆ ಫಾಲೋ ಅಪ್ ಹೋಗಿದ್ದು ನಾವು? ಫ್ರೈಡೇ, ಕರೆಕ್ಟು. ಫ್ರೈಡೇ ಫಾಲೋ ಅಪ್ ಹೋಗಿದ್ವಿ ಇಲ್ಲಿ ಮದರ್ವುಡ್ಗಲ್ಲ. ಮದರ್ವುಡ್ ಡಾಕ್ಟರು ನನಗೆ ಇನ್ನೂ 1 ಮಂತ್ ಕಂಟಿನ್ಯೂ ಮಾಡಿ ಫಾರ್ಮುಲಾ ಮಿಲ್ಕ್ನ, ಕೆಲವೊಂದು ಕಂಟೆಂಟು ಮದರ್ ಮಿಲ್ಕಲ್ಲಿ ಇಲ್ದಲೇ ಇರೋದು ಫಾರ್ಮುಲಾ ಮಿಲ್ಕಲ್ಲಿ ಇರತ್ತಂತೆ, ಕೆಲವೊಂದು ಬೆನಿಫಿಟ್ಸು. ಹಂಗಾಗಿ ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ ಮೇಡಮ್ ಅಂತ ಹೇಳಿದರು. ಇಲ್ಲಿ ಹೋದಾಗ ಅವನೇನಾದರೂ ಇಫ್ ಈಸ್ ಕೇಪಬಲ್ ಆಫ್ ಲ್ಯಾಚಿಂಗು ಕಂಪ್ಲೀಟ್ ಸ್ಟಮಕ್ಕು ಅಂತ ತಗೊತಿದ್ದಾನೆ ಅಂತಂದರೆ ಬ್ರೆಸ್ಟ್ ಮಿಲ್ಕೆ ಕಂಪ್ಲೀಟಾಗಿ ಕೊಡಿ, ನೋಡೋಣ ಒಂದು 3 ಡೇಸು, ಪುನಃ ವೆಯ್ಟ್ ಚೆಕ್ ಮಾಡೋಣ. ಏನಾದ್ರೂ ಇಂಪ್ರೂವ್ಮೆಂಟ್ ಇತ್ತು ಅಂತಂದರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ದಿನ ಫಾರ್ಮುಲಾ ಮಿಲ್ಕ್ನೇ ಕೊಡೋಣ, ಇದೇ ಪ್ಯಾಟ್ರನ್ನ ಫಾಲೋ ಮಾಡೋಣ ಅಂತ ಹೇಳಿದರು. ಬಟ್ ನನಗೆ ಸ್ವಲ್ಪ ಕಷ್ಟ ಆಯಿತು ಕಂಪ್ಲೀಟ್ ಬ್ರೆಸ್ಟ್ ಮಿಲ್ಕ್ ಕೊಡೋದು. ಏನಂತಾರೆ, ಹಾರ್ಸ್ ಟುಗೆದರ್ ಅವನು ಲ್ಯಾಚಿಂಗ್ ಮಾಡ್ತಾ ಇರ್ತಾನೆ, ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೆ ಇವಾಗ ಒಂದು 2 to 3 ಟೈಮ್ಸ್ ಫಾರ್ಮುಲಾ ಮಿಲ್ಕ್ ಕೊಡ್ತೀನಿ, ಬಾಕಿ ಅಂತ ಕಂಪ್ಲೀಟ್ ಬ್ರೆಸ್ಟ್ ಮಿಲ್ಕ್ ಕೊಡ್ತಾ ಇದ್ದೀನಿ. ನೋಡೋಣ, ನೆಕ್ಸ್ಟು ಅವನಿಗೆ ವ್ಯಾಕ್ಸಿನೇಷನ್ ಇದೆ. ವ್ಯಾಕ್ಸಿನೇಷನ್ನಿಗೆ ಹೋದಾಗ ಇನ್ನೊಂದ್ಸರಿ ಡಾಕ್ಟರ್ ಹತ್ರ ಮಾತಾಡಿಕೊಂಡು ನೋಡಬೇಕು. ಗೊತ್ತಿಲ್ಲ ಎಲ್ಲ ಮಕ್ಕಳು ಹಿಂಗೆ ಮಾಡ್ತಾರಾ ಇಲ್ಲ ಇವ್ನು ಮಾತ್ರ ಹಂಗ ಗೊತ್ತಿಲ್ಲ. 1.5 hour 2 hours ಆದ್ರೂ ಲ್ಯಾಚ್ ಮಾಡ್ತಾನೆ ಇರ್ತಾನೆ. ನನಗೆ ಕಂಪ್ಲೀಟ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆವಾಗ ಇಲ್ಲಿ ಎಂಡ್ ಅಪ್ ಗಿವಿಂಗ್ ಫಾರ್ಮುಲಾ ಮಿಲ್ಕು. ಆವಾಗ ಒಂದು ಸ್ವಲ್ಪ ಕ್ವಾಂಟಿಟಿ ಕೊಡ್ತೀನಿ. ಬಟ್ ಪ್ರತಿ ಸಾರಿನೂ ನಾನು ಅವನಿಗೆ ಕೊಡಬೇಕಂದ್ರೆ ಫಸ್ಟು ಅವನಿಗೆ ನಾನು ನನ್ನ ಬ್ರೆಸ್ಟ್ ಮಿಲ್ಕ್ ಕೊಟ್ಟು ಆಮೇಲೆ ಒಂದು ಸ್ವಲ್ಪ ಫಾರ್ಮುಲಾ ಮಿಲ್ಕ್ ಕೊಡೋದು. ಈ ಪ್ಯಾಟ್ರನ್ನ ನಾನು ಫಾಲೋ ಮಾಡ್ತಾ ಇರೋದು. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಸ್ಟಾಪ್ ಮಾಡ್ತೀನಿ. ಈಗ ಸದ್ಯಕ್ಕೆ ಅಮ್ಮ ಅವನಿಗೆ ಕೊಟ್ಟಿದ್ದೀನಿ. ಇಷ್ಟೊತ್ತು ಕೂತ್ಕೊಂಡು ಅವನೇ ಪ್ಯಾಂಪರ್ ಮಾಡಿಕೊಂಡು ಅವನಿಗೇನೆ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದೆ. ಅದಕ್ಕೆ ಅಮ್ಮ ಫ್ರೀ ಆಗಿದ್ರಲ್ಲ ಅಂದ್ಬಿಟ್ಟು ಅಮ್ಮನ ಕೈ ಕೊಟ್ಟಿದ್ದೀನಿ. ಬಟ್ ಅಮ್ಮಂಗೆ ಕಂಫರ್ಟ್ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ನಾನು ಬಿಟ್ಟರೆ ಇನ್ಯಾರೂ ಅಷ್ಟು ಕಂಫರ್ಟಬಲ್ ಆಗಿ ಕೊಡಲ್ಲ. ಅಂದರೆ ನನಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗೋಯ್ತು. ಅದಕ್ಕೆ ಅಮ್ಮ ಕರಿತಾ ಇದ್ದಾರೆ, ಬಾ ನೀನೇ ಕೊಡು, ಅವ್ನು ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ ಇಲ್ಲಿ ಅಂತ. ಅವನ್ನ ಸ್ಟ್ರೈಟಾಗಿ ಕೂರಿಸ್ಕೊಂಡು ಕೊಡಬೇಕು. ನಾವು ಅಮ್ಮ ಸ್ವಲ್ಪ ಹಿಂಗೆ ಸ್ಲ್ಯಾಂಟ್ ಮಾಡ್ಕೊಂತಾರ, ಅವನಿಗೆ ಕಂಫರ್ಟ್ ಆಗಲ್ಲ. ಸ್ಟ್ರೈಟಾಗಿ ಕೂರಿಸ್ಕೊಳ್ಳೋಕೆ ನಾವು ಅಮ್ಮಂಗೆ ಭಯ ಆಗತ್ತಂತೆ. ಅವ್ನು ಸ್ವಲ್ಪ ಹಿಂಗೆ ಕಾಲು ಕೊಟ್ಟು ಹಿಂದಕ್ಕೆ ಹಿಂಗೆ ಹೋಗ್ತಾನೆ, ಅದು ಸ್ವಲ್ಪ ಭಯ ಆಗತ್ತೆ ಎಂಥವ್ರಿಗೂ. ನನಗೆ ಒಂದೊಂದ್ಸರಿ ಭಯ ಆಗತ್ತೆ. ಅಮ್ಮ ಇಲ್ಲಿ ಮಲಗಿಸೆ ಪಾಪುನ ಮಾತಾಡ್ಸ್ಕೊಂಡು ಆಟ ಆಡಿಸ್ಬೇಕು ಅಂತ ಮಲಗಿಸ್ಕೊಂಬಿಟ್ಟು ಅವರೇ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೊಡಿತಾವ್ರೆ ನೋಡಿ. ಇಲ್ಲಿ ಮಮ್ಮಿ, ನೀನು ಪಾಪುನ ಮಲಗಿಸ್ತಾ ಇದೀಯ ಇಲ್ಲ ನೀನೇ ಮಲ್ಕೋತಾ ಇದೀಯಾ? ಅವನೇ ಯಾಕೋ ನಿನ್ನ ಮಲಗಿಸ್ತಾರ ಕಾಣ್ತೈತೆ. ಅವನು ಆಡ್ತಾವ ಪಕ್ಕದಲ್ಲಿ ನೀನು ಇದ್ದೀಯಾ ಅಂತ, ಇಲ್ಲಾಂದ್ರೆ ಹತ್ಬಿಟ್ಟಿರೋನೀಗ. ಹೌದಾ ಮಗನೇ? ಏನು ಕೊಯ್ಟಾಗಿ ಆಟ ಆಡ್ತಾವನೆ. ಆ್ಯಕ್ಚುಲಿ ಪಾಪು ಈ ಥರ ಕೆಳಗಡೆ ಮಲಗಿಸಿದಾಗ ತುಂಬ ಟೈಮ್ ಆಟ ಆಡೋದು ಕಮ್ಮಿ. ಅವನಿಗೆ ಒಂದು ಮ್ಯಾಕ್ಸಿಮಮ್ 5 to 10 minutes ಬೋರ್ ಆಗಿಬಿಡುತ್ತೆ. ಆವಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಎತ್ಕೊಳ್ಳಿ ಅಂತ. ಎತ್ಕೊಂಡು ಕೂತ್ಕೊಂಡ್ರೆ ಒಂದು 5 minutes, ಆಮೇಲೆ ಪುನಃ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಎತ್ಕೊಂಡು ಓಡಾಡಿ ಅಂತ. ಅವ್ನಿಗಾಲೆ ಅದೆಲ್ಲ ಗೊತ್ತಾಗುತ್ತೆ. ನಾವು ಕೆಳಗಡೆ ಮಲಗಿಸಿದ್ದೀವಿ, ತೊಟ್ಲಲ್ಲಿ ಹಾಕಿದ್ದೀವಿ, ಎತ್ಕೊಂಡು ಸುಮ್ಮನೆ ಕೂತಿದ್ದೀವಿ, ಓಡಾಡ್ತಾ ಇದ್ದೀವಿ, ಎಲ್ಲ ಸೆನ್ಸ್ ಆಗುತ್ತೆ ಈ ನನ್ನ ಮಗನಿಗೆ. ಏನೋ ಒಂದು 15 minutes ಆಟ ಆಡ್ತಾ ಇದ್ದಾನೆ. ನೋಡೋಣ ಎಷ್ಟೊತ್ತು ಆಡ್ತಾನೆ. ನಮ್ಮಪ್ಪ ಮಜ್ಜಿಗೆ ತಂದಿಟ್ಟಿದ್ದಾರೆ ಇಲ್ಲಿ, ಬಾಟ್ಲು ಫುಲ್ಲು ಮಜ್ಜಿಗೆ. ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಕುಡಿಲಮ್ಮ ಒಂದೇ ಒಂದು ಗ್ಲಾಸು? ಒಂದೇ ಒಂದು ಗ್ಲಾಸ್ ಕುಡಿಲ್ಲ ಮಜ್ಜಿಗೆನ ಅಂದೆ. ಅಮ್ಮಂಗೇನು ತೊಂದರೆ ಇಲ್ವಂತೆ, ನನಗೆ ಅಂತೆ ತೊಂದರೆ.
ನಾನು ಹೇಳಲಿಲ್ವಾ 5 to 10 ಮಿನಿಟ್ಸ್ ಆಡ್ತಾನೆ ಅಷ್ಟೇ ಅಂತ, ಪರವಾಗಿಲ್ಲ. 15 ಮಿನಿಟ್ಸ್ ಮೇಲೆ ಆಡ್ದೆ, ಆಲ್ರೆಡಿ ಸ್ಟಾರ್ಟ್ ಮಾಡ್ದೆ ಕೊಸ ಅಂತ. ಏನಪ್ಪ ನಿನ್ನ ಸಮಸ್ಯೆ? ಏನಂದ? ಹೊಡಿತೀನಿ ಅಂತ ಅವ್ನು ನಿನ್ನ ನೋಡ್ಕೊಂಡು ಅಳ್ತಾವ್ನೆ, ಅಂದರೆ ನಿನಗೆ ಬೈತಾವ್ನೆ. ಬಿಡು, ನಮ್ಮ ಅಮ್ಮಂಗೆ ಯಾಕಂಗೆ ಹಿಂಸೆ ಕೊಡ್ತೀಯ, ಬೇಕಾದ ತಿನ್ನಲಿ ಬೇಕಾದ ಕುಡಿಲಿ ಅಂತ ಹೇಳ್ತಾವ್ನೆ. ಏನಾಯ್ತಪ್ಪ? ಏನಾಯಿತು? ಮಗು ಅಳ್ತಾ ಇದೆ. ಉಡ್ವಾಗ್ಸೋದು ಅಡ್ವರ್ಟೈಸ್ಮೆಂಟೇ ಇಲ್ವನಲ್ವ ಇವಾಗ? ಏನಾಯಿತು? ಮಗು ಅಳ್ತಾ ಇದೆ, ಉಡ್ವಾಗ್ಸ್ಕೊಡಿ. ನೀನು ಮಗು ಆಗಿದ್ದಾಗ ನಾನು ಅದನ್ನೇ ಕೊಡ್ತಾ ಇದ್ದೆ. ನಮ್ಮ ಡ್ಯಾಡಿಯಲ್ಲೇನೋ ಕೆಲಸ ಮಾಡಿಸ್ತಾವ್ರೆ, ಅವ್ರಗಳ ಹತ್ರ ಜೋರಾಗಿ ಮಾತಾಡ್ಕೊಂಡು ಬರ್ತಾವ್ರೆ. ತಿಂದಂಗಲ್ಲ ಉಂಡಂಗಲ್ಲ ಅಂತ ಏನೋ ಹಾಳು ಮಾಡಿರ್ತಾರೆ. ಅದಕ್ಕೆ ಏನೋ ಕತೆ ಗಲಾಟೆ ಜಾಸ್ತಿ ಆಯಿತು. ನಾವು ಅಪ್ಪಂದು ಅಬ್ಬರನ್ನೇ ಜಾಸ್ತಿ ಆಗ್ತಾಯಿದೆ ಹೊರಗಡೆ. ಏನು ಕೆಲಸ ಮಾಡಿಸ್ತವ್ರೆ ಅಂತ ಗೊತ್ತಿಲ್ಲ, ನೋಡೋಣ. ಏನೋ ಎಲೆಕ್ಟ್ರಿಕ್ ಕೆಲಸ. ವೈರೆಲ್ಲ ಇಲ್ಲಿ ಹಾಕ್ಕೊಂಡಿದ್ದಾರೆ, ಹಾಕ್ಕೊಂಡವ್ರೆ. ಏನು ಮೋಟಾರ್ ಫಿಕ್ಸ್ ಮಾಡಿಸ್ತಾ ಇರೋದಾ? ಮತ್ತೆ ಎಲೆಕ್ಟ್ರಿಕ್ ಲೈನು. ಇಲ್ಲಿಂದ ಅಲ್ಲಿಗೆ ಹೋಗಿರೋದ? ಹೊಸ ತೊಟ್ಟಿಯಲ್ಲಿ ಮಾಡಿಸಿದ್ದೀವಲ್ಲ ಸಂಪು ಕಂಪ್ಲೀಟ್ ಆದಮೇಲೆ ಈ ಕಡೆ ಬರೋದೇ ಕಮ್ಮಿ ಅಲ್ವಾ, ಹೊರಗಡೆ ಬರೋದೇ ಕಮ್ಮಿ. ಇವಾಗ ಚೆನ್ನಾಗಿದೆ. ಹೊಸ ಸಂಪು ಮಾಡಿಸಿದಾರಲ್ಲ, ಕೂತ್ಕೊಂಡು ಮಕ್ಕಳೆಲ್ಲ ಬಂದಾಗ ಆಟ ಆಡೋಕ್ಕೆ ಚೆನ್ನಾಗಿದೆ. ದೊಡ್ಡದಾಗಿ ಸಂಪು ಚಿಕ್ಕದಿತ್ತು, ಹಿಂಗಿದೆ. ಇವಾಗ ಇಲ್ಲಿ ತೆಗ್ದಿದ್ದಾರೆ. ನೋಡೋಣ. ಫುಲ್ಲು ಡೀಪ್ ಇದೆ, ದೊಡ್ಡದಿದೆ. ಬಟ್ ಇದ್ರ ಮೇಲೆ ಕೂತ್ಕೊಂಡು ಏನಾದ್ರು ಬಾರ್ಬಿಕ್ಯೂ ಎಲ್ಲ ಹಾಕೋಬೇಕು ಮಕ್ಕಳು ಬಂದಾಗ ಅಂದರೆ ಸಾಕತ್ತಾಗಿರುತ್ತೆ. ಚೆನ್ನಾಗಿರುತ್ತೆ. ನಮ್ಮ ಸೀಬೆ ಮರ ತಣ್ಣು ಗಾಳಿ ಬೀಸ್ತಾ ಇದೆ. ನಮ್ಮಮ್ಮ ಈ ಗಾಳೀಲಿ ನಿಂತಿರೋದು ನೋಡಿದ್ರೆ ಬೈತಾರೆ. ಫಸ್ಟ್ ಒಳಗೆ ಹೋಗೋಣ. ಇದೇನು ಇದು ಸ್ಪ್ರಿಂಗ್ ಹಾಕಿ ನೋಡ್ತಾ ಇರೋದ? ಎಲ್ಲರೂ ಬ್ಲಾಕ್ ಇದೆಯಾ ಅಂತ ವೈರ್ ಎಳ್ಕೊಳ್ಳೋಕ್ಕೆ. ಇದು ಮೋಟರ್ ಅಲ್ವಾಣ? ಸ್ಟಾರ್ಟರು. ಅದು ಸಂಪೊಳಗಡೆ ಫಿಕ್ಸ್ ಮಾಡಿಬಿಟ್ಟಿರೋದಲ್ಲ ಮೋಟರ್. ಈಗ ಅಲ್ಲಿಂದ ಹಾಕಿದ್ರೆ ಬರ್ತದ? ಏನಾಗೈತೆ? ಬ್ಲಾಕ್ ಆಗೈತಾ? ಬ್ಲಾಕ್ ಆಗಿಲ್ಲ ಅಕ್ಕ. ಅದೇ ಸ್ಪ್ರಿಂಗು ಸ್ವತಃ ಹೊಸ ಒಯ್ದತ್ತೆ ಬೆಂಡ್ಗಳವಲ್ಲ. ಅದು ಎಲ್ಲಿ ಬೆಂಡ್ ಹಾಕಿರ್ತಾರಲ್ಲ ಅದು ಹೇಳ್ತಾ ಇರೋದ ನೀವು? ಈ ಎಡವಟ್ಟಾದಮೇಲೆ ಎಡವಟ್ಟಾಯಿತು ಅಂದರೆ ಪ್ರಯೋಜನ ಏನು? ನಾವು ಅಪ್ಪಂಗೆ ಈ ಥರ ಏನಾದರೂ ಕೆಲಸಗಳು ಮಾಡಿಸ್ಬೇಕು ಅಂದರೆ ಖುಷಿ ಜಾಸ್ತಿ. ಟೈಮ್ ಪಾಸ್ ಆಗುತ್ತೆ, ಎಂಗೇಜಿಂಗ್ ಆಗಿರ್ತಾರಲ್ವ. ಹಂಗಾಗಿ ನಮ್ಮ ಸಾಹೇಬರು ಇನ್ನೂ ಆಟ ಆಡ್ತಾ ಇದ್ದಾರೆ. ಹೋಗೋಣ, ಅವ್ರನ್ನ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಆಟ ಆಡಿಸ್ಬೇಕು. ಎಚ್ಚರ ಇದ್ದಾರೆ. ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಗಳು ತರಿಸಿದೆ, ತೋರಿಸೇ ಇರಲಿಲ್ಲ ಅಲ್ಲ ನಾನು. ತರಿಸಿನೇ ಒಂದು ವಾರ ಆಯಿತು, ಮೊನ್ನೆನೇ ಓಪನ್ ಮಾಡಿದ್ದು ನಾನು. ಆ್ಯಕ್ಚುಲಿ ಇದನ್ನೆಲ್ಲ ನಾನು ಇನ್ನೊಂದು ಸ್ವಲ್ಪ ಅರ್ಲಿನೇ ಸ್ಟಾರ್ಟ್ ಮಾಡಬೇಕಿತ್ತು. ಎಲ್ಲಿ ನಾನೇ ಕಂಪ್ಲೀಟ್ ಬ್ಯುಸಿ ಆಗೋಗಿದ್ನಲ್ಲ. ಅವನಿಗೆ 1 ಮಂತು ತುಂಬ ತನಕನೂ ನಮಗೆ ಏನು ಇದಾಗ್ತಾಯಿಲ್ಲ, ಸೆಟ್ಲೇ ಆಗಿರಲಿಲ್ಲ ನಾವು. ಹಂಗಾಗಿ ಎಲ್ಲ ಇವಾಗ ಒಂದು ಹಂತಕ್ಕೆ ಬಂದಿದೆ ಅಲ್ಲ, ಅದಕ್ಕೆ ಎಲ್ಲ ಇವಾಗ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ಲ್ಯಾಶ್ ಕಾರ್ಡ್ಗಳು ತರಿಸಿದೆ, ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಪರವಾಗಿಲ್ಲ, ಒಂದು 3 to 4 ಸೆಕೆಂಡ್ಸು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾನೆ. ಆಮೇಲೆ ಬೋರ್ ಹೊಡೆದ್ಬಿಡುತ್ತೆ. ಆಮೇಲೆ ನಾನೇನಾದ್ರು ತೋರ್ಸೋಕೋರು ಹಿಂಗೆ ಎಲ್ಲ ತಿರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಒಂದು 2 to 3 ಕಾರ್ಡ್ಸ್ ಇದುವರೆಗೂ ತೋರಿಸಿದ್ದೀನಿ. ಏನಾದ್ರು ಈ ಸೌಂಡ್ಗಳು ಮಾಡ್ತಾಯಿದ್ರೆ ಇದು ಎಲ್ಲ ಸೌಂಡ್ ಮಾಡೋದು. ಇದರಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಏನು ಅವರಿಗೆ ಇದು ಮಾಡಬೇಕು ಅಂತ. ಇದು ನೋಡಿ, ಆ್ಯಪಲ್ಲು ಇದನ್ನು ಕ್ರಂಚ್ ಅಂತ ಹೇಳ್ಕೊಡ್ಬೇಕು. ಇದು ಕ್ರಂಚ್ ಅಂತ ಕೊಟ್ಟವ್ರೆ. ಕ್ರಂಚ್ ಕಡಿತೀವಲ್ಲ ಆ ಥರ. ಆ ಸೌಂಡ್ಗಳನ್ನಂತೂ ಕಿವಿ ಕೊಟ್ಟು ಒಂದು 5 ಮಿನಿಟ್ಸ್ ಕೇಳಿಸ್ಕೊಂತಾನೆ. ಬಟ್ ವಿಷನ್ ಇನ್ನೂ ಒಂದು 2 to 3 ಸೆಕೆಂಡ್ಸ್ ಅಷ್ಟೇ ಅವ್ನು ಕಾನ್ಸಂಟ್ರೇಟ್ ಮಾಡೋದು, ಅದ್ರ ಮೇಲೆ ಮಾಡಲ್ಲ. ಹೆಂಗೋ ಆಟ ಆಡ್ತಿದ್ದಾನಲ್ಲ, ತೋರಿಸ್ತೀನಿ ಇವಾಗ ಅವನಿಗೆ. ಏನು ಕಲಿಯೋಣ ಮಗನೇ ಇವತ್ತು ನಾವು? ಫ್ರೂಟ್ಸಾ, ಇನ್ಸ್ಟ್ರೂಮೆಂಟ್ಸಾ, ಟ್ರಾನ್ಸ್ಪೋರ್ಟೇಷನ್ನಾ, ಬರ್ಡ್ಸಾ? ಏನು ಸೌಂಡ್ ಕಲಿಯೋಣಮ್ಮ ಇವತ್ತು? ಅವ್ಯೋ ಬೇಬಿ. ಪಿಟ್ಟರ್ ಪ್ಯಾಟರ್ ಕ್ಲಿಕ್ 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 ಕಲಿಯೋಣ. ನಿಂಗೆ ಹೆಂಗೂ ಇದು ಇಷ್ಟ ಇಲ್ಲ. ಕ್ಯಾಮ್ರಾ ಹೆಂಗೂ ಇಷ್ಟ ಇಲ್ಲ, ಅದಕ್ಕೆ ಅದನ್ನೇ ಫಸ್ಟ್ ಕಲಿಸ್ಕೊಟ್ಬಿಡ್ತೀನಿ. ಇನ್ನೂ ಕಲಿಯೋ ಮೊದಲೇ ಇಂಟ್ರೆಸ್ಟ್ ಹೋಗ್ಬಿಡ್ತಲ್ಲೋ. ಕ್ಯಾಮ್ರಾ ಅಂತಿದ್ದಂಗೆ ಅಳು ಬಂದ್ಬಿಡ್ತು ಅವನಿಗೆ. ಕ್ಯಾಮ್ರಾ ಬೇಡ ನನಗೆ ಅಂತ. ನೋಡು ಬಂದೆ ಇಲ್ಲಿ. ಕ್ಲಿಕ್ 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 ಅಷ್ಟೆ. ನೋಡಿ, ಒಂದು 2 to 3 ಸೆಕೆಂಡ್ಸು
ಹಿಂಗೆ ಟರ್ನಾಗಿ ನೋಡ್ತಾನೆ, ಆಮೇಲೆ ಅಲ್ಲಿಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಕ್ಯಾಮ್ರಾ ಅಂತ ಬೇರೆ ಹೇಳ್ಬಿಟ್ಟೆ ಸಿಟ್ಟು ಬಂದ್ಬಿಡ್ತು ಪಾಪುಗೆ. ನಾವು ಹುಟ್ಟಿದಾಗ ನಮಗೆ ಈ ಥರದ್ದೆಲ್ಲ ಏನೂ ತೋರಿಸಂತೂ ಬೆಳೆಸಿಲ್ಲ. ಬಟ್ ಇವಾಗೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಇದೆಯಲ್ಲ, ಮಕ್ಕಳೇ ಅಡ್ವಾನ್ಸ್ಡ್ ಇದ್ದಾರೆ. ಅವ್ರಿಗೆ ಹುಟ್ಟುವಾಗಲೇ ಬುದ್ಧಿವಂತರಾಗಿ ಹುಟ್ಬಿಟ್ಟಿರ್ತಾರೆ. ಇದು ಕಾನ್ಸಂಟ್ರೇಷನ್ನು ಎಲ್ಲ ಜಾಸ್ತಿ ಮಾಡುತ್ತಂತೆ, ಆಮೇಲೆ ವಿಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ. ಸೊ ಹಂಗಾಗಿ ನಾನು ತರಿಸಿದೆ ಫ್ಲ್ಯಾಶ್ ಕಾರ್ಡ್ ಅವನಿಗೆ ಫುಲ್ ಸೆಟ್ಟು. ಟಮ್ಮಿ ಟೈಮ್ ಫ್ಲ್ಯಾಶ್ ಕಾರ್ಡ್ಸು ಇದೆ. ಬಟ್ ನನಗೆ ಡಾಕ್ಟರು ಟಮ್ಮಿ ಟೈಮ್ ಏನು ಬೇಡ ಅಂತ ಹೇಳಿದ್ದಾರೆ. ಇವನಿಗೆ ನೆಸೆಸಿಟಿ ಇಲ್ಲ ಮೇಡಮ್ ಟಮ್ಮಿ ಟೈಮ್ ಏನು ಅಂತ. ಬಟ್ ಕೆಲವು ಡಾಕ್ಟರು ಟಮ್ಮಿ ಟೈಮು ವೆರಿ ಇಂಪಾರ್ಟೆಂಟು ಕೊಡಿ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ನನಗೆ ಇವನ್ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡೋದು ಬೆಟರ್ ಅಲ್ವಾ. ನನಗೆ ಅಲ್ಲಿ ಮದರ್ಹುಡ್ಡಲ್ಲೂ ಬೇಡ ಅಂದಿದ್ರು, ಈ ಡಾಕ್ಟರೂ ಬೇಡ, ಅವ್ನು ಟಮ್ಮಿ ಟೈಮ್ ನೆಸೆಸಿಟಿ ಇಲ್ಲ ಅಂತಂದರು. ಆ್ಯಂಡ್ ನಾವು ಆಯಿಲ್ ಮಸಾಜ್ ಕೊಡ್ಬೇಕಾದ್ರೆ ಅವ್ರನ್ನ ಉಲ್ಟಾ ದಬಾಕೊಂಡು ಆಯಿಲ್ ಮಸಾಜ್ ಕೊಡ್ತಲ್ಲ, ಆಗನೇ ಒಂದು ಹೆಡ್ ಲಿಫ್ಟ್ ಮಾಡ್ತಾನಲ್ಲ, ಅಷ್ಟೇ ಸಾಕು. ಅದನ್ನೇ ಅಂದರು ಇಲ್ಲಿ ನಮ್ಮ ಡಾಕ್ಟರು. ಆಯಿಲ್ ಮಸಾಜ್ ಕೊಡ್ಬೇಕಂದ್ರೆ ಅವ್ನು ಹೆಂಗೂ ಉಲ್ಟಾ ಮಲಗಿಸ್ಕೊಂತಾರೆ, ಅದೇ ಸಾಕು ಅವರಿಗೆ ಅಂತ. ಇದೊಂದು ಕೊಟ್ಟಿದ್ದಾರೆ. ಇದು ಕ್ಯಾಮ್ರಾ ನನ್ನ ಕಡೆಗಿದೆ, ಹೋಗಿ ಇಲ್ಲಿ ನೋಡಿ ಮತ್ತೆ ಹೋಗ್ಬೋದಾ ಅನ್ನೋ ಕ್ಯಾಮ್ರಾ ಲೆನ್ಸ್ ಆ ಕಡೆಗಿದೆ ಅಂದ್ಕೊಂಡು ಓಡೋಯ್ತವ್ರೆ. ಹಂಗೆಲ್ಲ ಏನಿಲ್ಲ, ನೀವು ಬನ್ನಿ. ಪಾಪು ಅಳ್ತಾ ಇದ್ದಾನೆ. ಇದು ಟಮ್ಮಿ ಟೈಮ್ದು. ಬಟ್ ಇದನ್ನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಒಂದು ಸ್ವಲ್ಪ ದಿನ ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಈ ಫ್ಲ್ಯಾಶ್ ಕಾರ್ಡ್ಗಳನ್ನೇ ತೋರಿಸೋಣ, ದೊಡ್ಡದಿದೆಯಲ್ಲ ಅಂತ. ಚೆನ್ನಾಗಿದೆ ಒಂಥರ. ಇದರಲ್ಲೂ ವೆರೈಟಿ ಸಿಗತ್ತಪ್ಪ. ನಾನು ಅಮೆಝಾನಲ್ಲಿ ಹುಡುಕಿ ತರಿಸ್ಕೊಂಡಿದ್ದೊಂದು. ಹೋಗ್ತೀನಿ. ಅಳ್ತಾ ಇದ್ದಾನೆ, ನಾಳೆ ಒಂದು ಕೊಸ ಅಂತಿದ್ದಾನೆ, ಬೋರ್ ಆಗ್ತಾ ಇದೆ ಅವನಿಗೆ. ಬಂದೆ ಮಗನೆ ಬಂದೆ. ಪಾಪು ಇವಾಗ ಮಲ್ಕೊಂಡ. ಕಾಲ್ ಬರ್ತಾ. ಸೊ ನಮ್ಮ ಪಾಪು ಏನಂದರೆ ಪಾರ್ಟಿ ಮಾಡಿಕೊಂಡ್ರೆ ಎಷ್ಟು ಜೋರಾಗಿ ಅಳ್ತಾನೆ ಅಂದರೆ ಏನೋ ಆಗೋಗ್ಬಿಟ್ಟಿದೆಯೇನೋ ಫುಲ್ಲು ಅನ್ನೋ ಥರ ಫುಲ್ಲು ಗಂಟ್ಲು ಡ್ರೈ ಆಗೋ ತನಕ ಅಳ್ತಾ ಇರ್ತಾನೆ. ಅದೇ ಹೊಟ್ಟೆ ಹಶ್ವಾಗಲಿ ಸೈಲೆಂಟಾಗಿ ಮಲಗಿರ್ತಾನೆ. ಸುಮ್ಮನೆ ಕೊಸ ಅಂದ್ಕೊಂಡು ಅಷ್ಟು ಗಲಾಟೆ ಮಾಡೋದೇ ಇಲ್ಲ ಹೊಟ್ಟೆ ಹಶ್ವಾದ್ರೆ. ನಾವು ಅದೇ ನಗ್ತಾ ಇರ್ತೀವಿ ಯಾವಾಗನೂ. ಎಲ್ಲ ಮಕ್ಕಳು ಹೊಟ್ಟೆ ಹಶ್ವಾದ್ರೆ ಫುಲ್ಲು ಗಂಟ್ಲೆಲ್ಲ ಡ್ರೈ ಆಗೋ ಥರ ಕಿರ್ಚ್ಕೊತಾರೆ. ಪಾರ್ಟಿ ಮಾಡಿಕೊಂಡ್ರೆ ಗಲಾಟೆನೇ ಮಾಡಲ್ಲ. ಬಟ್ ಇವನ್ನೆಲ್ಲ ಉಲ್ಟಾ ಮಾಡ್ತಾನೆ ಅಂತ ಗೊತ್ತಿಲ್ಲ. ಇವಾಗಿನ ಬೀಟಾ ಜನ್ರೇಷನ್ ಹೆಂಗೆ ಏನು ಅಂತ ನೀವು ಸುಮಾರು ಜನ ಹೇಳ್ತೀರ, ನಾನು ನ್ಯೂ ಮಾಮು ಮೇಡಮ್, ನನಗೂ 3 months ಬೇಬಿ ಇದೆ, 5 months ಬೇಬಿ ಇದೆ ಅಂತ. ನಿಮ್ಮ ಬೇಬಿನೂ ಹಿಂಗೆ ಮಾಡತ್ತಾ? ಕಮೆಂಟ್ ಮಾಡಿ ಹೇಳಿ. ಗೊತ್ತಿಲ್ಲ, ನಮಗಂತೂ ನಗ್ತಾ ಇರ್ತೀವಿ ಒಂದೊಂದು ಸರಿ. ಬಿಗಿನಿಂಗಲ್ಲಿ ನಗ್ತಾ ಇದ್ವಿ, ಇವಾಗ ಭಯ ಆಗತ್ತೆ. ಅವನು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಫಸ್ಟು ಚೆಕ್ ಮಾಡೋದೇ ಅವ್ನು ಪಾರ್ಟಿ ಮಾಡ್ಕೊಂಡಿದ್ದಾನ ಅಂತ. ಅದು 99.9% ಆಫ್ ದಿ ಟೈಮು ನಿಜ ಆಗಿರತ್ತೆ. ಅವ್ನು ಪಾರ್ಟಿ ಮಾಡ್ಕೊಂಡೇ ಅಳ್ತಾ ಇರ್ತಾನೆ. ಎಲ್ಲೋ ರೇರಾಗಿ ಬೇರೆ ರೀಸನ್ನಿಗೆ ಹತ್ತಿರ್ತಾನೆ. ಇವಾಗ ನಾವು ಆವಾಗಲೇ ಅಳಕ್ಕೆ ಸ್ಟಾರ್ಟ್ ಮಾಡ್ದ, ಅದೇ ರೀಸನ್ನಿಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಹೋಗಿ ಎಲ್ಲ ಕ್ಲೀನ್ ಮಾಡಿ ಫೀಡ್ ಕೊಟ್ಟು ಮಲಗಿಸಿದ್ರೆ ಈಗ ಆರಾಮಾಗಿ ಮಲ್ಕೊಂಡಿದ್ದಾನೆ. ಮನು 2 ಸರಿ ಕಾಲ್ ಮಾಡಿದ್ರು, ಮಾತಾಡೋಕ್ಕೆ ಆಗಲಿಲ್ಲ ನನಗೆ. ಹೋಗ್ತೀನಿ ಪಾಪ ಮನುಗೆ ಕಾಲ್ ಮಾಡಿ ಮಾತಾಡ್ತೀನಿ. ಫೋಟೋ ಶೂಟ್ ಮಾಡಿಸಿದ್ವಲ್ಲ, ಫೋಟೋಸ್ ಶೇರ್ ಮಾಡಿದ್ದಾರೆ. ಸೊ ಅದು ಎಲ್ಲ ಮನು ಈಗ ನನಗೆ ವಾಟ್ಸಾಪಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಎಷ್ಟು ಮೆಸೇಜ್ ಬಂದಿದೆ ಅಂದರೆ 149 ಫೋಟೋಸು ಬಂದಿರೋದು. ಹೋಗಿ ಕೂತ್ಕೊಂಡು ಚೆಕ್ ಮಾಡ್ತೀನಿ. ಇದನ್ನು ಒಂದು ಸ್ವಲ್ಪ ದಿನ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಸದ್ಯಕ್ಕಂತೂ ಶೇರ್ ಮಾಡಲ್ಲ. Later that same evening. ನಮ್ಮದು ಮನೆ ಸ್ವಲ್ಪ ಸೆಮಿ ಫಾರ್ಮ್ ಹೌಸ್ ಇದ್ದಂಗೆ. ನಮ್ಮ ಮನೆ ಒಂದು ಸೈಡಿಗೆ ನ್ಯಾಷನಲ್ ಹೈವೇ ಇದೆ. ಈ ಕಡೆ ನೋಡಿದ್ರೆ ಹಿಂದೆ ಮತ್ತು ಸೈಡು ಎಲ್ಲ ನೋಡಿದ್ರೆ ಫುಲ್ಲು ತೋಟದ ಸಾಲು. ಇನ್ನು ಮನೆ ಫ್ರಂಟಿಗೆ ಹೋದರೆ ಕಮರ್ಷಿಯಲ್ಲು. ಈ ಥರ ಇದೆ ನಮ್ಮ ಮನೆ ಸೆಂಟ್ರಲ್ಲಿ. ಈ ಕಡೆ ಕಮರ್ಷಿಯಲ್ಲ, ಫಾರ್ಮ್ ಹೌಸು ಅಲ್ಲ ಅನ್ನೋ ಥರ. ಬಟ್ ಸೊಳ್ಳೆ ಸಂಜೆ ಆಯಿತು ಅಂದರೆ ಹಬ್ಬ ಅದು ಎಲ್ಲಿರ್ತಾರೋ ಫುಲ್ಲು ಮನೆ ತುಂಬ ಸೊಳ್ಳೆ ತುಂಬಿಕೊಳ್ಳುತ್ತೆ. ಮೊದಲೆಲ್ಲ ಆಗಿದ್ರೆ ಸೊಳ್ಳೆ ಕಾಯಿಲ್ ಹಾಕೋಬಿಡ್ತಾ ಇದ್ವಿ. ಬಟ್ ಇವಾಗ ಪಾಪು ಇರೋದ್ರಿಂದ ಕಾಯಿಲ್ ಹಾಕೋ ಆಗಿಲ್ವಾ, ಅದಕ್ಕೆ ಎಲ್ಲ ಕಡೆನೂ ಒಂದೊಂದು ಬ್ಯಾಟ್ ಇಟ್ಕೊಂಡು ಓಡಾಡೋದು ನಾವು ಸೊಳ್ಳೆ ಹೊಡೆಯೋದಕ್ಕೆ. ಏನೇ ಮೇನ್ ಡೋರ್ಗಳೆಲ್ಲ ಹಾಕಿ ಕ್ಲೋಸ್ ಎಲ್ಲ ಮಾಡಿದ್ರು ಕೂಡ ಅದು ಬರತ್ತಪ್ಪಲ್ಲ. ಕಣ್ಣಿಗೆ ಕಾಣಿಸುತ್ತೆ, ಜಸ್ಟ್ ಹಿಂಗೆ ಹೊಡೆಯೋಣ ಅನ್ನೋ ಅಷ್ಟರಲ್ಲಿ ಫುಲ್ ಮಾಯ ಆಗಿಬಿಡುತ್ತೆ. ಅಂತೂ ವಿಂಡೋಗೆಲ್ಲ ಈ ಥರ ಮಸ್ಕಿಟೋದು ಪ್ರೊಟೆಕ್ಷನ್ ಹಾಕ್ಸಿದ್ದೀವಿ ನೋಡಿ. ಈ ಥರ ಹಾಕ್ಸಿದ್ರೂ ಮೇನ್ ಡೋರೆಲ್ಲ ತೆಗಿತೀವಲ್ಲ, ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಏನು ಕಾರು ಓಡಾಡಬೇಕಾಗತ್ತೆ ಹೊರಗಡೆಗೂ ಒಳಗಡೆಗೂ. ಆ ಟೈಮಲ್ಲಿ ತುಂಬ್ಕೊಬಿಡತ್ತೆ. ಅದಕ್ಕೆ ನಾವು ಅಪ್ಪಂಗೆ ಹೇಳ್ತಾ ಇದ್ದೀನಿ, ಮೇನ್ ಡೋರ್ಗೂ ಅದು ಮಸ್ಕಿಟೋ ನೆಟ್ ಥರದ್ದು ಬರುತ್ತಲ್ಲ, ಅದು ಹಾಕಿಸ್ಬಿಡೋಣ ಅಂತ. ನೋಡ್ಬೇಕಾದ್ರೆ ಹಾಕ್ಸಿದ್ರು ನಮಗೆ ಪ್ರಯೋಜನ ಇಲ್ಲ. ಓಡಾಡಬೇಕಂದ್ರೆ ಬಂದೇ ಬರುತ್ತೆ ಒಳಗಡೆಗೆ. ಪಾಪು ಬೇರೆ ಈಗ ಎದ್ದೇಳ್ತಾ ಇದ್ದಾನೆ. ಇನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಎದ್ದೇಳಕ್ಕೆ. ಅವನದು ಫೀಡಿಂಗ್ ಟೈಮ್ ಆಯಿತು. ಬಟ್ ಅವನ್ನ ಹೊರಗಡೆ ಕಳ್ಕೊಳ್ಳೋಕ್ಕೆ ಇವಾಗ ಭಯ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ಇವತ್ತು ಎಲೆಕ್ಟ್ರಿಕ್
ಎಲೆಕ್ಟ್ರಿಕ್ ವರ್ಕ್ ನಡೀತಾ ಇದೆಯಲ್ಲ ಹೊರಗಡೆ, ನಮ್ಮಪ್ಪ ನೋಡ್ಕೊಂಡೇ ಇಲ್ಲ, ಅವರು ಮರ್ತ್ಬಿಟ್ಟಿದ್ದಾರೆ, ನಾವು ನೋಟಿಸ್ ಮಾಡಿಲ್ಲ. ಮೇನ್ ಡೋರ್ ತೆಗ್ದಿರೋದು ತೆಗ್ದಂಗೆ ಬಿಟ್ಬಿಟ್ಟಿದ್ದೀವಿ. ಸೊಳ್ಳೆ ಫುಲ್ಲು ಒಳಗೆ ತುಂಬ್ಕೊಬಿಟ್ಟಿದೆ. ಇವಾಗ ನೋಡಿ ಎಲ್ಲ ಮೇನ್ ಡೋರ್ ಎಲ್ಲ ಹಾಕಿ ಸೊಳ್ಳೆ ಹೊಡಿತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದು 15-20 ಮಿನಿಟ್ಸಿಂದನೂ ಸೊಳ್ಳೆ ಹೊಡಿತಾ ಇದ್ದೀನಿ. ಸುಮಾರು ಸೊಳ್ಳೆ ಹೊಡೆದಾಕ್ತೆ. ಹೆಂಗೆ ಸಿಕ್ತು ಛಾಟ್ ಅಂತ ಸುಮಾರು ಸೊಳ್ಳೆ ಹೊಡೆದು ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ. ಅದನ್ನೆಲ್ಲ ಹೊಡೆದ್ಮೇಲೆ ಕರ್ಕೋಬೇಕು ಪಾಪುನ ಹೊರಗಡೆಗೆ, ಇಲ್ಲಾಂದ್ರೆ ಭಯ ಆಗತ್ತೆ ನನಗೆ. ಸೊಳ್ಳೆ ಕಚ್ಬಿಟ್ರೆ ಪಾಪ ಅವುಗಳಿಗೆ ಬಾಯಿ ಬಿಟ್ಟು ಹೇಳ್ಕೊಳಕ್ಕೂ ಆಗಲ್ಲ. ಅದು ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಸುಮ್ಮನೆ ಆಮೇಲೆ ರಚ್ಚೆ ಹಿಡ್ಕೊಬಿಡ್ತಾರ. ನಮಗೆ ಗೊತ್ತಾಗಲ್ಲ ಏನು ಕಳ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಅದೇನು ಹೊಟ್ಟೆಶು ಕಳ್ತಿದ್ದಾರ, ಸೊಳ್ಳೆ ಕಚ್ಚಿ ಅದು ಇಚ್ಚಿಂಗಿಗೆ ಅಳ್ತಾ ಇದ್ದಾರ ಅಂತ ನಾನು ಡೈಲಿ ಚೆಕ್ ಮಾಡಿ. ಅವನೇನಾದ್ರು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ನು ಫುಲ್ ಬಾಡಿ ಚೆಕ್ ಮಾಡೋದು. ಎಲ್ಲಾದರೂ ಗಂಧೆ ಥರ ಏನಾದರೂ ಆಗಿದೆಯಾ, ಇಲ್ಲ ರೆಡ್ ಆಗಿದೆಯಾ, ಸೊಳ್ಳೆ ಏನಾದ್ರು ಕಚ್ಚಿದೆಯಾ ಅಂತ. ಲಕ್ಕಿಲಿ ಇದುವರೆಗೂ ಒಂದು ಸೊಳ್ಳೆ ಕಚ್ಚಕ್ಕೆ ಬಿಟ್ಟಿಲ್ಲ ಅವನಿಗೆ. ಗೊತ್ತಿಲ್ಲ ಮುಂದಕ್ಕೆ ಹೆಂಗೋ ನೋಡೋಣ. ಸೊಳ್ಳೆ ಕಾಟ ತುಂಬ ಇದೆ. ನಮ್ಮ ಮನೆಯಲ್ಲಿ ಇವಾಗ ಟಿ ವಿಯಲ್ಲಿ ಸೀರಿಯಲ್ಸ್ ಯಾವಾಗಲೂ ಓಡ್ತಾನೆ ಇರುತ್ತೆ. ನಮ್ಮ ಅತ್ತೆ ಸೀರಿಯಲ್ಸ್ ಫ್ಯಾನು. ಬಟ್ ಪ್ರಾಬ್ಲಮ್ ಏನಂದರೆ ಇವ್ರದ್ದು ಬೇರೆ ಚಾನಲ್ ಸೀರಿಯಲ್ಸು, ನಮ್ಮ ಅಮ್ಮಂದು ಬೇರೆ ಚಾನಲ್ ಸೀರಿಯಲ್ಸು. ಅದಕ್ಕೆ ನಮ್ಮ ಅಮ್ಮ ಇವಾಗ OTTಯಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಏನಮ್ಮ ನೋಡ್ತಾ ಇದ್ದೀನಿ? ನಿಂದು ಇನ್ನೂ ಆಗಿಲ್ವಾ ಸೀರಿಯಲ್ಸ್? ನೋಡ್ತಾನೆ ಇಲ್ಲ, ಬಿಟ್ಟಿದ್ದೀರಾ? ಟೈಮ್ ಸಿಗ್ತಾ ಇಲ್ಲ. ಯಾರಿಂದ? ನನ್ನಿಂದ. ನಂಗೆ ಗೊತ್ತಿತ್ತು ಡೈಲಾಗ್. ಮೊಮ್ಮಗನ ಮೇಲೆ ಹೇಳು, ನನ್ನ ಮೇಲೆ ಏನು ಕೇಳ್ತೀಯಾ? ಅಮ್ಮ ಏನು ಮಾಡ್ತಾರೆ? ನೀನು ನಾನು ನೋಡಿ ಮೊದಲು ನಾನು ಬರ್ತಾ ಇದ್ದೆ. ನಾನು ಏನಾದರೂ ಸೀರಿಯಲ್ ನೋಡೋದು ಬಿಡ್ತಿದ್ದ? ನನಗೋಸ್ಕರ ನೋಡಿ ನೋಡಿ ಹೆಂಗೆ ಜಂಪ್ ಮಾಡಿಸಿದ್ರು ಅದನ್ನು. ಹಾಂ, ಮೊಮ್ಮಗ ಬಂದಿರೋದಕ್ಕೆ ತಾನೇ ಸೀರಿಯಲ್ ಗಿರಿಯಲ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾನೆ ಅಮ್ಮ. ನನಗೋಸ್ಕರ ಏನು ನಯಾ ಪೈಸೆ ಏನು ಸ್ಯಾಕ್ರಿಫೈಸ್ ಮಾಡಿಲ್ಲ ಅವರು. ಮೊಮ್ಮಗನೇ ಎಲ್ಲ ಊಟ ಮಾಡ್ತಾರೆ. ಮೊಮ್ಮಗ ಊಟ ಮಾಡಿ. ಬಟ್ ನೀನು ಆ ಥರ ಸ್ಪೆಷಲ್ ಅಡುಗೆಗಳು ಮಾಡ್ತಿರೋದು ಮೊಮ್ಮಗೋಸ್ಕರ ತಾನೇ, ನನಗೋಸ್ಕರ ಏನಲ್ವಲ್ಲ. ಏನಾದರೂ ತಿನ್ನಕ್ಕೆ ಹೋಗ್ಲಿ ನಾನು, ಪಾಪುಗೆ ಡೈಜೆಷನ್ ಆಗಲ್ಲ ತಿನ್ಬೇಡ, ಪಾಪುಗೆ ಅದಾಗತ್ತೆ ತಿನ್ಬೇಡ, ಪಾಪುಗೆ ಇದಾಗತ್ತೆ ತಿನ್ಬೇಡ, ನನಗೋಸ್ಕರ ಏನು ಹೇಳಲ್ಲ ನಮ್ಮಮ್ಮ. ನೀನು ಚೆನ್ನಾಗಿದ್ರೆ ಅವನು ಚೆನ್ನಾಗಿರ್ತಾನೆ. ನೋಡಿದ್ರ ಹಂಗೆ ಇದು ಹೆಂಗೆ ಅಂತಾರೆ ಅಂದರೆ, ಒಂದು ಆಶೀರ್ವಾದ ಮಾಡಬೇಕು ಆಯ್ತು. ದೀರ್ಘ ಸುಮಂಗಲಿ ಭವ. ಆಶೀರ್ವಾದ ಮಾಡೋದು ಅವರಿಗೆ, ಒಳ್ಳೇದು ಬಯಸ್ತಾ ಇರೋದು ಗಂಡಂಗೆ. ಹಂಗಾಯ್ತು ಇದು. ಹೇಳ್ತಾ ಇರೋದು ನನಗೆ. ಏನೋ ಒಂದು ಏನು ಅಡುಗೆ? ಸೊಪ್ಪು ಸಾರು ಮುದ್ದೆ ಅನ್ನ. ಸೊಪ್ಪು ಸಾರು ಮುದ್ದೆ ಅನ್ನ. ಇತ್ತೀಚೆಗೆ ಸೊಪ್ಪು ಜಾಸ್ತಿ ಇರುತ್ತೆ ನಮ್ಮ ಮನೆಯಲ್ಲಿ. ಸೊಪ್ಪು ಸಾಂಬಾರು, ಸಬ್ಬಕ್ಕಿ ಸೊಪ್ಪು ತಿಂದರೆ ಒಳ್ಳೆಯದು ಈ ಟೈಮಲ್ಲಿ ಅಂತ ಹೇಳ್ತಾರೆ. ನಮ್ಮಮ್ಮ ಬೆಂಗಳೂರಲ್ಲಿ ಇದ್ದಾಗ ಒಂದು ವಾರನ ನೀನು ದಿನ ಬಿಟ್ಟು ದಿನ ಮಾಡಿಕೊಟ್ಟಿದ್ದು. ಆಲ್ಟರ್ನೇಟಿವ್ ಡೇಸು ಒಂದು 3 ಡೇಸು ಮಾಡಿಕೊಟ್ರು. ತಿಂದ್ಬಿಟ್ಟು ಫುಲ್ಲು ನನಗೆ ಬಾಯಲ್ಲೆಲ್ಲ ಅದು ಉಷ್ಣಗುಳ್ಳೆ ಅಂತೆಲ್ಲ ಅದು ಆಗ್ಬಿಡ್ತು. ಆಮೇಲೆ ಅವತ್ತೇ ಹೇಳಿದೆ, ನಾನು ಇನ್ನೂ ಸಬ್ಬಕ್ಕಿ ಸೊಪ್ಪು ನಾನು ತಿನ್ನಲ್ಲ, ನೀನು ತಿನ್ನಿಸ್ಬೇಡ, ನನಗೆ ಅದು ಆಗ್ತಾಯಿಲ್ಲ, ಎಕ್ಸಸ್ ಆಫ್ ಹೀಟ್ ಅದು. ಅದಕ್ಕೆ ನಮ್ಮ ಅಮ್ಮ ಏನು ಮಾಡ್ತಾರೆ, ಈಗ ಬೇರೆ ಸೊಪ್ಪುಗಳನ್ನೆಲ್ಲ ಹಾಕಿ ಅದ್ರ ಜೊತೆ ಸಬ್ಬಕ್ಕಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮೊಸಪ್ಪು ಥರ ಮಾಡಿಬಿಡ್ತಾರೆ. ಆವಾಗ ಬರೀ ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡಿಕೊಟ್ಟಿದ್ರು. ಅದೊಂಥರ ಸ್ಮೆಲ್ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ತಿಂದೆ. ಬಟ್ ಅದು ಎಕ್ಸಸ್ ಆಫ್ ಹೀಟಪ್ಪ. ಅದಕ್ಕೆ ಈ ಟ್ರಿಕ್ ಮಾಡ್ತಾರೆ. ಆಮೇಲೆ ಉಪ್ಪಿಟ್ಟು ಮಾಡಲಿ ಸಬ್ಬಕ್ಕಿ ಸೊಪ್ಪು ಹಾಕಿರ್ತಾರೆ ಸ್ವಲ್ಪ. ಈ ಥರ ಏನಾದ್ರು ಬ್ರೇಕ್ಫಾಸ್ಟ್ಗಳಲ್ಲಿ ಆ್ಯಡ್ ಮಾಡಿ ಕೊಡ್ತಾರೆ. ಎನಿವೇಸ್ ಇನ್ನೂ ಎಷ್ಟೊತ್ತಮ್ಮ ಅಡುಗೆ ಆಗೋದು? ಇನ್ನೂ ಅರ್ಧ ಗಂಟೆ ಆಗುತ್ತಾ? ಓಕೆ, ಇನ್ನೊಂದು 1/2 an hour ಅಂತೆ ಹೋಗ್ತೀನಿ. ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ. ಪಾಪು ಇವಾಗ ಜಸ್ಟ್ ಮಲ್ಕೊಂಡ. ಇದು ಇವಾಗ ಮೀ ಟೈಮ್, ನನಗೆ ಎಂಜಾಯ್ ಮಾಡೋಣ ನನ್ನ ಟೈಮ್ನ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಇನ್ಮೇಲೆ ಡೈಲಿ ವಿಡಿಯೋಸ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ ಏನೋ, ನಾಳೆ ಹೇಗಿರುತ್ತೆ ಅಂತ ನಾಳೆನೇ ತಾನೇ ಗೊತ್ತಾಗತ್ತೆ. ಬಟ್ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ. ನೋಡಿ ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊತೀನಿ. ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.